ಬಾರಿ ಬಿಗ್ ಬಾಸ್ನಲ್ಲಿ ಕಳೆದ ಬಾರಿ ಅಂದರೆ ಇಷ್ಟೆಲ್ಲ ಸೀಸನ್ ಆಯ್ತಲ್ಲ, ಅಷ್ಟರಲ್ಲಿರುವಂತಹ ಯಾವ ಕಂಟೆಸ್ಟೆಂಟು ಮತ್ತೆ ಈ ಸಾರಿ ಇದ್ದಿದ್ರೆ ನಿಮಗೆ ಸಖತ್ ಇನ್ನೂ ಮಜಾ ಇರ್ತಿತ್ತು ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋದಾದರೆ ಯಾರನ್ನ ಇಷ್ಟಪಡ್ತೀರಿ ಅಂತ? ಅಣ್ಣ, ಎಲ್ಲ ವ್ಯಕ್ತಿಗಳು ಸ್ಪೆಷಲೇ ಅಲ್ಲಿ. ನಿಮ್ಗೆ ಆರ್ಡಿನರಿನ ಆಯೋದೇ ಇಲ್ಲ. ಆರ್ಡಿನರಿ ಅಂತೂ ಒಂಚೂರು ಎಕ್ಸ್ಟ್ರಾ ಇದ್ರೇ ಆಯೋದು. ಆ ಟೈಮ್ಗೆ ಅವ್ರವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಈ ಟೈಮಲ್ಲಿ ಇಲ್ಲಿರೋರು ಎಲ್ಲರೂ ಎಕ್ಸ್ಟ್ರಾ ಆರ್ಡಿನರಿಗಳೇ ಅಣ್ಣ. ಮಾಮೂಲಿ ಅವ್ರು ಯಾರೂ ಇಲ್ಲ. ಇವಾಗ ಏನು ಸೆಟ್ ಮಾಡಿದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಇವರು ವರ್ಷಗಟ್ಟಲೆ ಟೀಮ್ನ ಕೂತ್ಕೊಂಡು ಇವ್ರನ್ನ ಅಂತ ಎತ್ಕೋತಾರೆ. ಕರೆಕ್ಟಾಗಿದೆ ಅಣ್ಣ, ಟೀಮ್ ಚೆನ್ನಾಗೇ ಇದೆ ಅಣ್ಣ. ಈಗ ಆಡ್ತಿರೋರಲ್ಲೂ ಎಲ್ಲರೂ ಚೆನ್ನಾಗಿದೆ. ಈಗ ಅಶ್ವಿನಿ ಮ್ಯಾಮ್ ಇಲ್ಲ ಅಂದರೆ ಒಂದು ಫ್ಲೇವರ್ ಹೋಗ್ಬಿಡುತ್ತೆ, ಗಿಲ್ಲಿ ಇಲ್ಲ ಅಂದರೆ ಒಂದು ಫ್ಲೇವರ್ ಹೋಗ್ಬಿಡುತ್ತೆ, ಧನು ಇಲ್ಲ ಅಂದರೆ ಒಂದು ಆಚೆ ಟಾಸ್ಕಿನ ಫ್ಲೇವರ್ ಹೋಗ್ಬಿಡುತ್ತೆ. ಕರೆಕ್ಟಾಗಿದೆ ಅಣ್ಣ. ಒಂದು ಬಿರಿಯಾನಿ ಮಾಡಬೇಕು ಅಂದರೆ ಎಷ್ಟು ಐಟಮ್ ಬೇಕೋ ಅದಷ್ಟು ಐಟಮ್ ಕರೆಕ್ಟಾಗಿದೆ. ಕರೆಕ್ಟಾಗಿ ಸೆಟ್ ಮಾಡಿದ್ದಾರೆ. ಫೈನಲಿ 50 ದಿನ ಜರ್ನಿ ಮುಗಿಸಿದಿರಿ. ಇಡೀ ಲೈಫಲ್ಲಿ ಒಂದು ತುಂಬ ಸ್ಪೆಷಲ್ ಜರ್ನಿ. ಏನು ಹೇಳ್ತೀರಿ? ನೀವು ಸಿನಿಮಾ ಮಾಡಿದ್ರಿ, ಅದ್ರ ಮುಖಾಂತರ ಪರಿಚಯ ಆಗುವಂಥದ್ದು ಒಂದು ರೀತಿ ಇತ್ತು, ಬಟ್ ಈಗ ಬಿಗ್ ಬಾಸ್ ಮುಖಾಂತರ ಬೇರೆ ರೀತಿಯಲ್ಲೇ ಪರಿಚಯ ಆಗಿದೆ. ಸೊ ಏನಂತೀರಿ? ಖಂಡಿತ ಅಣ್ಣ. ಅಂದರೆ ಬಿಗ್ ಬಾಸ್ ಮೂಲಕ ಈಗ ನಾನು ಮುಂಚೆಗಿಂತ ನನ್ನ ಪ್ರಕಾರ ಒಂದು 100ರಷ್ಟು ಜಾಸ್ತಿ ಗೊತ್ತಿರ್ತೀನಿ ಅನ್ಸುತ್ತಣ್ಣ. ಒಂದಷ್ಟು ಜನ ಯಾರೋ ಕಾಕ್ರೋಚ್ ಅಲ್ವಾ, ಇವ್ರು ಕಾಕ್ರೋಚ್ ಅಲ್ವಾ ಅಂತ ಅಂದ್ಕೊಳ್ಳೋರು, ಮಿಕ್ದವ್ರಿಗೆ ಇವ್ರು ಕಾಕ್ರೋಚ್ ಅಂತ ಅನ್ಸೋದು. ಇವತ್ತು ಎಲ್ರಿಗೂ ಕಾಕ್ರೋಚ್ ಅಂತ ಅನಿಸೋ ಗೊತ್ತಾಗಿದೆ ಅಣ್ಣ. ನಂಗೆ ಅದು ತುಂಬ ಖುಷಿ ಇದೆ. ತುಂಬ ಥ್ಯಾಂಕ್ಸ್ ಅಣ್ಣ ಕಲರ್ಸ್ ಚಾನಲ್ಗೆ, ಎಂಟೈರ್ ಬಿಗ್ ಬಾಸ್ ಟೀಮ್ಗೆ, ಪ್ರಕಾಶ್ ಸರ್ಗೆ. ನಂಗೆ ತುಂಬ ಖುಷಿ ಇದೆ ಅಣ್ಣ. ಹೌದು, ಬಿಗ್ ಬಾಸ್ ತುಂಬ ದೊಡ್ಡ ಹೆಸರು ತಂದ್ಕೊಡೋ ಅಂತ. ಈಗ ನನಗೂ ಮಲ್ಲಮ್ಮ ಅವ್ರು ಗೊತ್ತಿರಲಿಲ್ಲ ಅಣ್ಣ. ಆ ಥರದ್ದೊಂದು 2-3 ಗೊತ್ತಿರಲಿಲ್ಲ ಅಣ್ಣ. ಆದರೆ ಇವತ್ತು ಮಲ್ಲಮ್ಮ ಅವರು ಎಂಟೈರ್ ಕರ್ನಾಟಕ ಗೊತ್ತು. ನಾನು ಯಾವಾಗ ಹೇಳ್ತಿದ್ದೆ, ಅಮ್ಮ ನೀವು ಹೋಗಿ ಎಲೆಕ್ಷನ್ ನಿಂತ್ಕೊಬಿಡಿ, ನೀವು ಎಮ್ ಎಲ್ ಎ ಆಯ್ತೀರಾ ಅಂತ. ಹಾಗಾಗಿ ಒಂದಷ್ಟು ಜನಕ್ಕೆ ಬದುಕು ಕಟ್ಕೊಡುತ್ತೆ ಅಣ್ಣ. ನಿಮಗೆ ಗೊತ್ತು, ಎಷ್ಟೋ ಜನದ ಲೈಫ್ಗಳು ತುಂಬ ಚೆನ್ನಾಗಾಗಿ ಇವತ್ತು ಒಂದು 2 ವೀಲರಲ್ಲಿ ಬಂದವರು, ಕ್ಯಾಬಲ್ಲಿ ಬಂದವರು, ತುಂಬ ಕಾಸ್ಟ್ಲಿ ಕಾರ್ಗಳು ತೊಗೊಂಡು ಓಡಾಡ್ತಿದ್ದಾರೆ ಬಿಗ್ ಬಾಸಿಂದ. ಅಂದರೆ ಅಲ್ಲಿ ಆಚೆ ಬಂದ ಮೇಲೂ ಅದರಿಂದ ಅಷ್ಟು ದುಡಿಮೆ ಆಗುತ್ತೆ. ಅಲ್ಲಿದ್ದಾಗಲೂ ಆ ಬಂದವ್ರಿಗೆ ತುಂಬ ಒಳ್ಳೆ ಸಂಭಾವನೆಗಳು ಕೊಡ್ತಾರಣ್ಣ ಅವ್ರು ಇದಕ್ಕೆ ತಕ್ಕಂಗೆ. ಯಾಕಂದರೆ ಕಷ್ಟ ಬಿದ್ದಾವೆ ರಾತ್ರಿ ಬೆಳಗ್ಗೆ ಹುಡುಗರು, ಹೆಣ್ಮಕ್ಳು ಅಂತ ದುಡ್ಡು ಕೊಟ್ಟು ಇಷ್ಟು ದೊಡ್ಡ ಹೆಸರು ಕೊಡೋ ಅಂತ ಒಂದು ತುಂಬ ದೊಡ್ಡ ಪ್ರೋಗ್ರಾಮ್ ಅಣ್ಣ ಬಿಗ್ ಬಾಸ್. ನನಗಿದು ಮುಂಚೆಯಿಂದನೂ ಇಷ್ಟ ಆಯಿತು, ಬಟ್ ಆಚೆ ಅವ್ರು ಹೇಳ್ಬೇಡ ಅಂದಿದ್ದ ಕಾರಣಕ್ಕೆ ಮುಂಚೆ ಎಲ್ಲ ಇಂಟರ್ವ್ಯೂಲು ಉಲ್ಟಾ ಹೇಳ್ತಿದ್ದೆ. ನಾನು ಇನ್ನೊಂದು ಡೈಲಾಗ್ ಇದಾಯ್ತು, ಅಂದರೆ ಹೇಳ್ತಾಯಿದ್ರು ಕಾಕ್ರೋಚ್ ಅಲ್ಲ ನೀನು ಓತೆ ಕಟ್ಟ ಅಂತ ಎಲ್ಲ ನಿಮ್ಮನ್ನು ಹೇಳುವಂಥದ್ದು. ಅದನ್ನು ಹೆಂಗೆ ತಗೋತಾ ಇದ್ರು? ಅಣ್ಣ, ನಾನು ಆ ಗಾರ್ಡನಲ್ಲೇ ಬಿಟ್ಬಿಡ್ತಿದ್ದೆ ಅದನ್ನ. ಅಂಥದ್ದು 100 ಬಂದಿದೆ. ನನ್ನ ತಲೆಯಲ್ಲಿ ನೆನಪು ಇಟ್ಕೋತಿರ್ಲ. ಯಾಕಂದ್ರೆ ಅದು ಪಾಪ ಯಾರು ಕೆಟ್ಟವರಲ್ಲ ಅಲ್ಲಿ ಹಂಗೆ ಅನ್ಲೇಬೇಕು. ನಾನು ಈಗ ಚಂದ್ರಣ್ಣ ನನಗೆ ಒಂಥರ ಅಣ್ಣನ ಥರ, ನಾನೇ ಅವ್ರಿಗೆ ಏನೇನೋ ಹೇಳಿದ್ದೀನಿ. ಅಶ್ವಿನಿ ಮ್ಯಾಮೇ ನನ್ನ ದ್ವೇಷಿನ, ಅವ್ರಿಗೆ ಇಚ್ಛಾದಾರಿ ನಾಗಿನಿ ಅಂದಿದ್ದೀನಿ. ರಕ್ಷಿತಾ ಅಂದರೆ ಸುರಕ್ಷಿತಾ, ದೂರ ಇರಬೇಕು ಅಂದಿದ್ದೀನಿ. ಆ ಚಿಕ್ಕ ಹುಡುಗಿ ಪಾಪ ನನ್ನ ತಂಗಿ ಥರದ ಹುಡುಗಿ. ಅದಾದಮೇಲೆ ಏನೂ ಇರಲ್ಲಣ್ಣ ಅಲ್ಲಿ ಆಟಕ್ಕೋಸ್ಕರ. ಅಲ್ಲಿ ಯಾರಿಗೆ ಹೇಳಿದ್ರು ಆಮೇಲೆ ಸಾರಿ ಕೇಳ್ಬಿಡ್ತಿದ್ವಿ ಅಣ್ಣ ಒಬ್ರಿಗೊಬ್ಬರು. ಕೆಲವು ನಿಂತ್ಕೊಂಡ್ಬಿಡೋದು ಮನಸ್ಸಲ್ಲಿ, ಕೇಳ್ಕೊತಿರ್ಲಿಲ್ಲ. ಕೆಲವ್ರು ಕೇಳ್ಬಿಡ್ತಿದ್ವಿ, ಕೆಲವ್ರು ಕೇಳಿದ್ರು ಕ್ಷಮಿಸೋರು, ಕೆಲವ್ರು ಕ್ಷಮಿಸ್ತಿರ್ಲಿಲ್ಲ. ನಾನು ಯಾವುದೂ ತಲೆಯಲ್ಲೂ ಇಟ್ಕೊಂಡಿಲ್ಲ ಅಣ್ಣ. ಫೈನಲಿ